press the bell icon on the YouTube app and never miss another update. Hi students, so previous class ಅಲ್ಲಿ area of a parallelogram ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ರಿಲೇಟೆಡ್ ಎಕ್ಸರ್ಸೈಸ್ 8.4 ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಎಕ್ಸರ್ಸೈಸ್ 8.4. ಸೊ ಫಸ್ಟ್ ಮೇನ್, ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ವಿತ್ ದ ಫಾಲೋವಿಂಗ್ ಬೇಸ್ ಆ್ಯಂಡ್ ಹೈಟ್. ಸೊ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. height 8 centimeter, so base 4 centimeter. So area of a parallelogram, height and base kottaga, so area of a parallelogram is same as the area of quadrilateral. Quadrilateral na area and quadrilateral na so rectangle na area ಹಾಗೂ rectangle na so parallelogram na area same ಇದೆ. ಓಕೆನಾ, ಎರಡು ಫಾರ್ಮುಲಾ ಸೇಮ್. ಸೊ ಅಲ್ಲಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ಗೆ ಲೆಂತ್ ಆ್ಯಂಡ್ ಬ್ರೆಡ್ ತೊಗೊಳ್ತೀವಿ. ಸೊ ಇಲ್ಲಿ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ಗೆ ಹೈಟ್ ಆ್ಯಂಡ್ ಬೇಸ್ ತೊಗೊಳ್ತೀವಿ. ಸೊ ಹಾಗಾದರೆ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಫಾರ್ಮುಲಾ ಏನು? ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಫಾರ್ಮುಲಾ ಹೈಟ್ ಇಂಟು ಬೇಸ್, ಹೌದಲ್ವಾ? ಸೊ ಹೈಟ್ 8 ಇದೆ, ಸೊ ಬೇಸು 4 ಸೆಂಟಿಮೀಟ್ರ್ ಇದೆ. ಸೊ ಹೈಟ್ ಮತ್ತು ಬೇಸನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 8 4s 32. ಸೊ ಏರಿಯಾ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ಸ್ಕ್ವೇರ್ ಸೆಂಟಿಮೀಟರ್, 32 ಸ್ಕ್ವೇರ್ ಸೆಂಟಿಮೀಟ್ರ್. ಸೊ ನೆಕ್ಸ್ಟು ಬಿ ಪ್ರಾಬ್ಲಮ್. ರಿಮೈನಿಂಗ್ ಪ್ರಾಬ್ಲಮ್ಸ್ ಎಲ್ಲ ಸೇಮ್ ಇದೇ ಥರ ಹೈಟ್ ಮತ್ತು ಬೇಸನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಫೈಂಡ್ ಔಟ್ ಮಾಡ್ಬೋದು. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ನೆಕ್ಸ್ಟು ಫೈಂಡ್ ದ ಏರಿಯಾ ಆಫ್ ದಿ ಗಿವನ್ ಫಿಗರ್ಸ್. ಸೊ ಗಿವನ್ ಫಿಗರ್ಸಿಂದು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಫಿಗರ್ಸ್ ಯಾವ ಶೇಪಲ್ಲಿದೆ ಅಂತೇಳಿ ನಾವು ನೋಡಿ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ? ಸೊ ಫೈಂಡ್ ದ ಏರಿಯಾ ಆಫ್ ದಿ ಗಿವನ್ ಫಿಗರ್ಸ್, ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್. ಸೊ ಇಲ್ಲಿ ಏನು ಹೆಡ್ಡಿಂಗ್ ಏನಿದೆ, ಏರಿಯಾ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ಸ್ ಇದೆ ಅಂದರೆ 4 ಸೈಡೆಡ್ ಫಿಗರ್ ಅಂದರೆ ಸೊ ಆ ಫಿಗರು ಆ ಕ್ವಾಡ್ರಿಲ್ಯಾಟ್ರಲ್ ಯಾವ ಶೇಪಲ್ಲಿದೆ ನೋಡಿ ನಾವು ಫೈಂಡ್ ಔಟ್ ಮಾಡಿ ಏನು ಮಾಡಬೇಕು, ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಕ್ವಾಡ್ರಿಲ್ಯಾಟ್ರಲ್ ಆ್ಯಕ್ಚುಲಿ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್. ಸೊ ಲೆಂತ್ 10 ಸೆಂಟಿಮೀಟರ್, ಬ್ರೆಡ್ 4 ಸೆಂಟಿಮೀಟರ್, ಹೌದಲ್ವಾ? 10 4s 40 ಸ್ಕ್ವೇರ್ ಸೆಂಟಿಮೀಟರ್. ಸೊ ನೆಕ್ಸ್ಟು ಬಿ ಪ್ರಾಬ್ಲಮ್. ಸೊ ಈ ಕ್ವಾಡ್ರಿಲ್ಯಾಟ್ರಲ್ ಯಾವ ಶೇಪಲ್ಲಿದೆ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಹೌದಲ್ವಾ? ಓಕೆ. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್, ಹೌದಲ್ವಾ? ಲೆಂತ್ 3 ಸೆಂಟಿಮೀಟರ್, ಬ್ರೆಡ್ 7 ಸೆಂಟಿಮೀಟರ್, ಸೊ 21 ಸ್ಕ್ವೇರ್ ಸೆಂಟಿಮೀಟರ್. ಓಕೆ. ನೆಕ್ಸ್ಟು ಥರ್ಡ್ ಒನ್ ಫಿಗರ್ ಏನಿದೆ ಅಲ್ಲಿ, ಸೊ ಕ್ವಾಡ್ರಿಲ್ಯಾಟ್ರಲ್, ಹೌದಲ್ವಾ? 4 ಸೈಡೆಡ್ ಫಿಗರ್. ಬಟ್ ಯಾವ ಫಿಗರ್ ಇದೆ ಅದು? ಪ್ಯಾರಲೆಲೋಗ್ರಾಮ್, ಸಿ ಫಿಗರ್, ಹೌದಲ್ವಾ? ಯಾವ ಶೇಪ್ ಇದೆ? ಆ್ಯಕ್ಚುಲಿ ಕ್ಲೋಸ್ಡ್ ಫಿಗರ್, ಪಾಲಿಗಾನ್, 4 ಸೈಡ್ ಇದೆ, ಹೌದಲ್ವಾ? 1 2 3 4 ಸೈಡ್ ಇದೆ. ಬಟ್ ಯಾವ ಫಿಗರ್ ಇದೆ ಇದು? ಪ್ಯಾರಲೆಲೋಗ್ರಾಮ್. ಸೊ ಇದು ಹೈಟ್, ಹೌದಲ್ವಾ? ಪ್ಯಾರಲೆಲೋಗ್ರಾಮ್ನ ಹೈಟು 5 ಸೆಂಟಿಮೀಟ್ರ್ ಇದೆ. ಸೊ ಬೇಸು 4 ಸೆಂಟಿಮೀಟ್ರ್ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಅಪ್ಲೈ ಮಾಡೋಣ. ಹೈಟ್ ಇಂಟು ಬೇಸ್, ಹೌದಲ್ವಾ? ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಆ್ಯಂಡ್ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಫಾರ್ಮುಲಾ ಸೇಮ್ ಬರುತ್ತೆ. ಸೊ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ ಟು ಹೈಟ್ ಇಂಟು ಬೇಸ್. ಹೈಟು 5 ಸೆಂಟಿಮೀಟರ್, ಹೌದಲ್ವ? ಇದು ಹೈಟು. ಸೊ ಬೇಸು 4 ಸೆಂಟಿಮೀಟರ್, ಸೊ 20 ಸ್ಕ್ವೇರ್ ಸೆಂಟಿಮೀಟರ್. ಓಕೆ. ನೆಕ್ಸ್ಟು ಡಿ ಫಿಗರ್.
ಸೊ ಪ್ಯಾರಲೆಲೋಗ್ರಾಮ್ ಇದೆ, ಸೊ ನೀವೇ ಸಾಲ್ವ್ ಮಾಡ್ಕೋಬೇಕು. ಡಿ ಫಿಗರ್ ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಈ ಫಿಗರ್, ಹೌದಲ್ವಾ? E1, ಸೊ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಹೌದಲ್ವಾ? ತ್ರೀ ಸೆಂಟಿಮೀಟರ್. ಸೊ ನೆಕ್ಸ್ಟು ಬೇಸ್ 6 ಸೆಂಟಿಮೀಟರ್ ಇದೆ. ಸೊ ನಾವೇನು ಮಾಡಿದ್ವಿ, ಸ್ಕ್ವೇರ್ ಗ್ರಿಡ್ಡಲ್ಲಿ ಸೊ ಟ್ರಯಾಂಗಲ್ ಫಾರ್ಮ್ ಆದಾಗ ನಾವೇನು ಮಾಡಿದ್ವಿ, ಸ್ಕ್ವೇರ್ ಗ್ರಿಡ್ ಅಂದರೆ ರೆಕ್ಟ್ಯಾಂಗಲಲ್ಲಿ ಸೊ ಒಂದು ಈ ಥರ ಟ್ರಯಾಂಗಲ್ ಫಾರ್ಮ್ ಆದಾಗ ನಾವೇನು ಮಾಡಿದ್ವಿ, ಏರಿಯಾ ಫೈಂಡ್ ಔಟ್ ಮಾಡಿದ್ವಿ, ಹೌದಲ್ವಾ? ಟೋಟಲ್ ನಂಬರ್ ಆಫ್ ಸ್ಕ್ವೇರ್ಸನ್ನು ಕೌಂಟ್ ಮಾಡಿ, ಸೊ ಈ ಥರ ಸ್ಕ್ವೇರ್ಸ್ ಇತ್ತು, ಹೌದಲ್ವಾ? ಈ ಥರ ಸ್ಕ್ವೇರ್ಸ್ ಇತ್ತು. ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್, ಹೌದಲ್ವಾ? ಸೊ ಲೆಂತ್ ಎಷ್ಟಿದೆ, 4 ಸ್ಕ್ವೇರ್ಸ್ ಇದೆ, ಬ್ರೆಡ್ತ್ 3 ಇದೆ. ಸೊ ಏನು ಮಾಡಿದ್ವಿ, 12 ಅಂತ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಇದನ್ನು ನಾವು ಏನು ಮಾಡಿದ್ವಿ, ಇಲ್ಲಿ 2 ಇಂದ ಡಿವೈಡ್ ಮಾಡಿದ್ವಿ. ಏನು ರೆಕ್ಟ್ಯಾಂಗಲಲ್ಲಿ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಸೊ ರೆಕ್ಟ್ಯಾಂಗಲಲ್ಲಿ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಸೊ ನಾವು ಏನು ಮಾಡಿದ್ವಿ, ಲೆಂತ್ ಇಂಟು ಬ್ರೆಡ್ತ್ ಮಲ್ಟಿಪ್ಲೈ ಮಾಡಾದಮೇಲೆ ಸೊ ಏನು ಮಾಡಿದ್ವಿ, 2 ಇಂದ ಡಿವೈಡ್ ಮಾಡಿದ್ವಿ, ಹೌದಲ್ವಾ? ಏನು 2 ಇಂದ ಡಿವೈಡ್ ಮಾಡಿದ್ವಿ. ಯಾವಾಗ ರೆಕ್ಟ್ಯಾಂಗಲಲ್ಲಿ ನಾವು ಡಯಾಗನಲನ್ನು ಡ್ರಾ ಮಾಡಿದಾಗ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಹೌದಲ್ವಾ? ಸೊ ರೆಕ್ಟ್ಯಾಂಗಲಲ್ಲಿ ಓಕೆ ಡಯಾಗನಲನ್ನು ಡ್ರಾ ಮಾಡಿದಾಗ ಟ್ರಯಾಂಗಲ್ ಫಾರ್ಮ್ ಆಯಿತು, ಹೌದಲ್ವಾ? ಆವಾಗ ನಾವು ಏನು ಮಾಡಿದ್ವಿ, ಸೊ ರೆಕ್ಟ್ಯಾಂಗಲಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ, ಲೆಂತ್ ಮತ್ತು ಬ್ರೆಡ್ತಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಮಲ್ಟಿಪ್ಲೈ ಮಾಡಿ ನಾವೇನು ಮಾಡಿದ್ವಿ, ಓಕೆನಾ? ಸೊ 2 ಇಂದ ಡಿವೈಡ್ ಮಾಡಿದ್ವಿ, ಹೌದಲ್ವಾ? ಹಾಗಾದರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾನ, ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲನ್ನು ಫೈಂಡ್ ಔಟ್ ಮಾಡೋಕ್ಕೆ ಈ ಥರ ಮಾಡಿದ್ವಿ. ಸೊ ಹಾಗಾದರೆ ಏರಿಯಾ ಆಫ್ ಎ ಟ್ರಯಾಂಗಲ್, ಸೊ ರೆಕ್ಟ್ಯಾಂಗಲಲ್ಲಿ ಡಯಾಗನಲ್ನ ಡ್ರಾ ಮಾಡಿದಾಗ ಟ್ರಯಾಂಗಲ್ ಫಾರ್ಮ್ ಆಯಿತು, ಹೌದಲ್ವಾ? ಸೊ ಹಾಗಾದರೆ ಆ ಟ್ರಯಾಂಗಲ್ನ ಏರಿಯಾನ ಫೈಂಡ್ ಔಟ್ ಮಾಡೋಕ್ಕೆ ನಾವೇನು ಮಾಡಿದ್ವಿ, ಸೊ ಸ್ಕ್ವೇರ್ ಲೆಂತ್, ರೆಕ್ಟ್ಯಾಂಗಲ್ನ ಲೆಂತ್ ಹಾಗೆ ಬ್ರೆಡ್ತನ್ನು ಮಲ್ಟಿಪ್ಲೈ ಮಾಡಿ 2 ಇಂದ ಡಿವೈಡ್ ಮಾಡಿದ್ವಿ. ಸೊ ಹಾಗಾದರೆ ಅದ್ರ ಪ್ರಕಾರ ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ನ ಫಾರ್ಮುಲಾ, ಏರಿಯಾ ಆಫ್ ಎ ಟ್ರಯಾಂಗಲ್, ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ನ ಫಾರ್ಮುಲಾ. ಸೊ ಇಲ್ಲಿ ನಾವು ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂತ ತೊಗೊಂಡಿದ್ವಿ, ಹೌದಲ್ವಾ? ಸೊ ಏನು ತಗೊಳ್ಳೋಣ, ಬೇಸ್ ಇಂಟು ಹೈಟ್, ಏನಂತ ತಗೊಳ್ಳೋಣ, ಬೇಸ್ ಇಂಟು ಹೈಟ್, ಹೌದಲ್ವಾ? ಸೊ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಇಲ್ಲಿ ಡಿವೈಡ್ ಮಾಡಿದ್ವಿ, ಹೌದಲ್ವಾ? 2 ಇಂದ. ಸೊ ಹಾಫ್, ಏನು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ತಗೊಳ್ಳೋಣ ಫಾರ್ಮುಲಾ, ಏನು ಏರಿಯಾ ಆಫ್ ಎ ಟ್ರಯಾಂಗಲ್, ಓಕೆನಾ? ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂದರೆ ಯಾಕೆ, ಸೊ ರೆಕ್ಟ್ಯಾಂಗಲಲ್ಲಿ ಆರ್ ಪ್ಯಾರಲೆಲೋಗ್ರಾಮಲ್ಲಿ ಡಯಾಗನಲ್ ಫಾರ್ಮ್ ಆದಾಗ ಡಯಾಗನಲನ್ನು ಡ್ರಾ ಮಾಡಿದಾಗ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಹೌದಲ್ವಾ? ಓಕೆನಾ? ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಅಂದರೆ ಸೊ ಏನು, ಇದು 4 ಯೂನಿಟ್ಸ್, ಇದು 3 ಯೂನಿಟ್ಸ್, ಹೌದಲ್ವಾ? ಫಾರ್ಮ್ ಆದಾಗ ಏನಾಗುತ್ತೆ, ಲೆಂತ್ ಬ್ರೆಡ್ತ್ ಇದೆ, ಹೌದಲ್ವಾ? ನಾವು ಏನಂತ ತೊಗೊಳೋಣ, ಬೇಸ್ ಆ್ಯಂಡ್ ಹೈಟ್ ಅಂತ ತೊಗೊಳೋಣ, ಹೌದಲ್ವಾ? ಸೊ ಇದೇ ಟ್ರಯಾಂಗಲನ್ನು ಬರೆದಾಗ ಈ ಥರ ಬರುತ್ತೆ, ಹೌದಲ್ವಾ? ಸೊ ಹಾಗಾದರೆ ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಓಕೆನಾ? ಸೊ ಇಲ್ಲಿ ಹಾಫ್, ಓಕೆನಾ? ಹಾಫ್ ಇಂಟು ಬೇಸ್ ಅಂದರೆ 6 ಸೆಂಟಿಮೀಟರ್, ಹೈಟ್ ಅಂದರೆ 3 ಸೆಂಟಿಮೀಟರ್, ಹೌದಲ್ವಾ? 6 3s 18/2. ಸೊ ಡಿವೈಡ್ ಮಾಡಿದಾಗ 2 1s 2, 2 9s 18, 9 ಸ್ಕ್ವೇರ್ ಸೆಂಟಿಮೀಟರ್. ಸೊ ಹಾಗಾದರೆ ಏರಿಯಾ ಆಫ್ ಎ ಟ್ರಯಾಂಗಲ್ನ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಓಕೆನಾ? ಸೊ ನೆಕ್ಸ್ಟ್ ಎಫ್ ಪ್ರಾಬ್ಲಮ್ ಹೋಮ್ವರ್ಕ್. ನೆಕ್ಸ್ಟ್ ಈಗ ಥರ್ಡ್ ಮೇನ್, ಫೈಂಡ್ ದ ಏರಿಯಾ ಆಫ್ ಈಚ್ ಆಫ್ ದಿ ಗಿವನ್ ಫಿಗರ್ಸ್. ಸೊ ಇಲ್ಲಿ ಕ್ಲೋಸ್ಡ್ ಫಿಗರ್ ಕೊಟ್ಟಿರ್ತಾರೆ, 2-3 ಫಿಗರ್ಸನ್ನು ಜಾಯಿನ್ ಮಾಡಿ ಕೊಟ್ಟಿರ್ತಾರೆ. ಆ 2-3 ಫಿಗರ್ಸನ್ನು ಜಾಯಿನ್ ಮಾಡಿ ಕೊಟ್ಟಿರ್ತಾರೆ, ಹೌದಲ್ವಾ? ಸೊ ಅದರ ಏರಿಯಾನ ಏನು ಮಾಡಬೇಕು, ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಆ ಫಿಗರ್ಸ್ನ ಏರಿಯಾನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಥರ್ಡ್ ಮೇನ್ ಏನು, ಸೊ ಕಂಬೈನ್ಡ್ ಏರಿಯಾ ಆಫ್ ಕಂಬೈನ್ಡ್ ಫಿಗರ್ಸ್, ಏರಿಯಾ ಆಫ್ ಕಂಬೈನ್ಡ್ ಫಿಗರ್ಸ್ ಏನಾಗಿರುತ್ತೆ, ಇಲ್ಲಿ ಕಂಬೈನ್ ಆಗಿರುತ್ತೆ, ಓಕೆನಾ? ಏರಿಯಾ ಆಫ್ ಕಂಬೈನ್ಡ್
ಫಿಗರ್ಸ್ ಕಂಬೈನ್ಡ್ ಆಗಿರುತ್ತೆ. ಸೊ ಅದ್ರ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಡೈರೆಕ್ಟು ಈ ಕಂಬೈನ್ಡ್ ಫಿಗರ್ಸ್ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನ ಡಿಸ್ಕಸ್ ಮಾಡೋಣ. ಓಕೆ, ಎ ಪ್ರಾಬ್ಲಮ್. ಸೊ ಈ ಫಿಗರ್ ಈ ಥರ ಇದೆ. ಸೊ ಫಿಗರ್ ಈ ಥರ ಇದೆ. ಇಲ್ಲಿರೋ ಮೆಷರ್ಮೆಂಟನ್ನು ನೋಡ್ಕೋಬೇಕು. 4 ಸೆಂಟಿಮೀಟರ್, 6 ಸೆಂಟಿಮೀಟರ್, ನೆಕ್ಸ್ಟು 4 ಸೆಂಟಿಮೀಟರ್, 6 ಸೆಂಟಿಮೀಟರ್, ನೆಕ್ಸ್ಟು 8 ಸೆಂಟಿಮೀಟರ್. ಸೊ ಇಲ್ಲಿರೋ ಫಿಗರನ್ನು ನೀವು ಅಬ್ಸರ್ವ್ ಮಾಡಿರಿ. ಓಕೆನಾ? ಸೊ ಫಿಗರ್ಸನ್ನು ಅಬ್ಸರ್ವ್ ಮಾಡಿದಾಗ ಇದು ಯಾವ ಶೇಪಲ್ಲಿದೆ? ಈ ಫಿಗರ್ಸ್ ಆ್ಯಕ್ಚುಲಿ ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಹೌದಲ್ವಾ? ಸೊ ಫಿಗರ್ಸ್ ಇಲ್ಲಿ ಕಂಬೈನ್ಡ್ ಆಗಿದೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಇಲ್ಲಿ ಈ ಲೈನನ್ನು ಈ ಥರ ಡಾಟೆಡ್ ಲೈನನ್ನು ಇಲ್ಲಿ ಡ್ರಾ ಮಾಡಿದಾಗ ಇದು ಫಿಗರ್ ಏನಾಗುತ್ತೆ? ಈ ಥರ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿ ಇಲ್ಲಿ ರೆಕ್ಟ್ಯಾಂಗಲ್ಸ್ ಫಾರ್ಮ್ ಆಗುತ್ತೆ, ಹೌದಲ್ವಾ? ಸೊ ಇದು ಏನು? ಸೊ ರೆಕ್ಟ್ಯಾಂಗಲ್ 1. ಸೊ ಇದನ್ನು ನಾವು ಏನು ಮಾಡೋಣ? A1 ಅಂತ ನೇಮ್ ಕೊಡೋಣ. ಸೊ ಇದನ್ನು A2 ಅಂತ ನೇಮ್ ಕೊಡೋಣ. ನೆಕ್ಸ್ಟ್ ಈ ಫಿಗರನ್ನು A3 ಅಂತ ನೇಮ್ ಕೊಡೋಣ. ಓಕೆನಾ? ಎಷ್ಟು ರೆಕ್ಟ್ಯಾಂಗಲ್ಸ್ ಫಾರ್ಮ್ ಆಯಿತು? 1 2 3 ರೆಕ್ಟ್ಯಾಂಗಲ್ಸ್ ಫಾರ್ಮ್ ಆಯಿತು, ಹೌದಲ್ವಾ? ಸೊ ಹಾಗಾದರೆ ಓನ್ಲಿ A1ನ ಏರಿಯಾನ ಫಸ್ಟ್ ಫೈಂಡ್ ಔಟ್ ಮಾಡೋಣ, ಆಮೇಲೆ A2ನ ಏರಿಯಾನ ಫೈಂಡ್ ಔಟ್ ಮಾಡೋಣ, A3ನ ಏರಿಯಾನ ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ ಹಾಗಾದರೆ ಇಷ್ಟೇ ರೆಕ್ಟ್ಯಾಂಗಲನ್ನು ನಾವು ಕೌಂಟಿಗೆ ತೊಗೊಳ್ಳೋಣ. ಓಕೆನಾ? A1. ಸೊ A1 ಅಂದರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್, ಹೌದಲ್ವಾ? ಓಕೆ, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್, ಏರಿಯಾ ಆಫ್ A1. ಸೊ A1ನ ಏರಿಯಾ ಲೆಂತ್ ಇಂಟು ಬ್ರೆಡ್. ಸೊ A1ನ ಏರಿಯಾ ಲೆಂತ್ ಇಂಟು ಬ್ರೆಡ್ ಅಂದರೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಲೆಂತ್ ಎಷ್ಟಿದೆ? ಇಲ್ಲಿ ನೋಡ್ರಿ. ಓಕೆನಾ? ಸೊ ಇಲ್ಲಿ ಲೆಂತ್. ಸೊ ಇದ್ರ ಲೆಂತ್ ಎಷ್ಟಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೊ ಇಲ್ಲಿ ನೋಡ್ರಿ, ಇಲ್ಲಿ, ಹೌದಾ? ಸೊ ಇಲ್ಲಿ 8 ಸೆಂಟಿಮೀಟ್ರ್ ಇದೆ. ಎಷ್ಟಿದೆ ಇಲ್ಲಿ? 8 ಸೆಂಟಿಮೀಟ್ರ್. ಸೊ ಇದು ಈ ರೆಕ್ಟ್ಯಾಂಗಲ್, ಹೌದಲ್ವಾ? ಇಲ್ಲಿ ರೆಕ್ಟ್ಯಾಂಗಲ್ ಫಾರ್ಮ್ ಆಯಿತು. ಸೊ ಈ ಸೈಡ್ ನಮಗೆ ಗೊತ್ತೇ ಇದೆ, ರೆಕ್ಟ್ಯಾಂಗಲ್ನ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ ಅಂತೇಳಿ, ಹೌದಲ್ವಾ? ರೆಕ್ಟ್ಯಾಂಗಲ್ನ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂದರೆ, ಸೊ ಈ ಸೈಡ್ 8 ಸೆಂಟಿಮೀಟ್ರ್ ಇದೆ ಅಂದರೆ ಈ ಸೈಡ್ 8 ಸೆಂಟಿಮೀಟ್ರ್ ಇದೆ, ಹೌದಲ್ವಾ? ಸೊ ಈ ರೆಕ್ಟ್ಯಾಂಗಲ್ಗೆ ಆಪೋಸಿಟ್ ಇರೋ ರೆಕ್ಟ್ಯಾಂಗಲ್ ಈಕ್ವಲ್ ಇರುತ್ತೆ. ಓಕೆನಾ? ಸೊ ಇದು ಫಿಗರ್ ಆ್ಯಕ್ಚುಲಿ ಇದು ಕಂಬೈನ್ಡ್ ಫಿಗರ್, ಹೌದಲ್ವಾ? ಸೊ ಈ ಸೈಡ್ 8 ಸೆಂಟಿಮೀಟ್ರ್ ಇದೆ ಅಂದರೆ, ಸೊ ಇದಕ್ಕೆ ಈಕ್ವಲ್ ಇರೋ ಸೈಡು ಸಹ 8 ಸೆಂಟಿಮೀಟ್ರ್ ಇರುತ್ತೆ. ಸೊ ಹಾಗಾದರೆ ಲೆಂತ್ ಏನು ತೊಗೊಳೋಣ? 8 ಸೆಂಟಿಮೀಟ್ರ್ ಅಂತ ತೊಗೊಳೋಣ. ಓಕೆನಾ? ಸೊ ಇಲ್ಲಿ ಡೌಟ್ ಬರುತ್ತೆ, ಮ್ಯಾಮ್ ಇಲ್ಲಿ 8 ಇದೆ, ಇಲ್ಲಿ 6 ಇದೆ, ಹೌದಲ್ವಾ? 6 ಅಂದರೆ ಇಷ್ಟೇ 6 ಸೆಂಟಿಮೀಟ್ರ್. ಫಿಗರ್ ಈ ಥರ ಇತ್ತು. ಸೊ ಈ ಸೈಡಿಂದು ಮೆಷರ್ಮೆಂಟ್ 6, ಹೌದಲ್ವಾ? ಸೊ ಇದ್ರದ್ದು ಫುಲ್ ಮೆಷರ್ಮೆಂಟ್ 8. ಸೊ ಇಲ್ಲಿಂದ ಇಲ್ಲಿ ತನಕ 6 ಇರುತ್ತೆ, ಇದಕ್ಕೆ 2ನ ಆ್ಯಡ್ ಮಾಡಿದಾಗ 8 ಆಗುತ್ತೆ. ಫುಲ್ ಮೆಷರ್ಮೆಂಟ್ ಇಲ್ಲಿದೆ. ಫಿಗರನ್ನು ಕಂಬೈನ್ಡ್ ಫಿಗರ್ಸನ್ನು ಕೊಟ್ಟಾಗ ಫುಲ್ಲು ಫಿಗರನ್ನು ಅಬ್ಸರ್ವ್ ಮಾಡಬೇಕು, ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಸೊ ನೀಟಾಗಿ ನೋಡಬೇಕು, ಗಮನ ಇಟ್ಟು. ಸೊ ಎಲ್ಲೆಲ್ಲಿ ಯಾವ ಮೆಷರ್ಮೆಂಟ್ ಇದೆ ಅಂತೇಳಿ. ಓಕೆನಾ? 6 + 2ನ ಆ್ಯಡ್ ಮಾಡಿದ್ರೆ 8 ಬರುತ್ತೆ. 8 ಬರುತ್ತೆ. ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೊ ಇಲ್ಲಿ ನೋಡ್ರಿ, ನಾನು ಯಾಕೆ 2ನೇ ಆ್ಯಡ್ ಮಾಡಿದೆ? ಯಾಕೆ 2ನ ಆ್ಯಡ್ ಮಾಡಿದೆ ಅಂದರೆ, ಇಲ್ಲಿ ಆ್ಯಕ್ಚುಲಿ ಈ ಸೈಡ್ನ ಮೆಷರ್ಮೆಂಟ್ ಇಲ್ಲಿದೆ 8, ಹೌದಲ್ವಾ? ಸೊ ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇದೆ ಅಂದರೆ ಇದು 8 ಬರುತ್ತೆ, ಹೌದಲ್ವಾ? ಫುಲ್ ಇದು ಕಂಬೈನ್ಡ್ ಫಿಗರ್ ಅಂದರೆ ಈ ಸೈಡಿಗೆ ಈ ಸೈಡ್, ಹೌದಲ್ವಾ? ಈ ಸೈಡಿಗೆ ಈ ಸೈಡ್ ಈಕ್ವಲ್ ಇರುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ಇದು 6 ಸೆಂಟಿಮೀಟ್ರ್ ಇದೆ ಅಂದರೆ ಇದಕ್ಕೆ ಇದು ಈಕ್ವಲ್ ಇದೆ ಅಂದರೆ, ಸೊ ಫುಲ್ ಇದು ಟೋಟಲ್ ಸೈಡು ಎಷ್ಟು? 8 ಸೆಂಟಿಮೀಟ್ರ್ ಬರುತ್ತೆ. ಓಕೆನಾ? A1 = ಲೆಂತ್ ಇಂಟು ಸೊ ಬ್ರೆಡ್, ಹೌದಲ್ವಾ? ಬ್ರೆಡ್ ಎಷ್ಟಿದೆ ಇಲ್ಲಿ ಇದ್ರದ್ದು? ಸೊ 4 ಸೆಂಟಿಮೀಟ್ರ್ ಇದೆ, ಹೌದಲ್ವಾ? ಮಲ್ಟಿಪ್ಲೈ ಮಾಡಿದ್ರೆ 32 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ ಏರಿಯಾ ಆಫ್ A2, ಏರಿಯಾ ಆಫ್ A2. ಸೊ A2 ಅಂದರೆ ಯಾವ ರೆಕ್ಟ್ಯಾಂಗಲ್? ಸೊ ಈ ರೆಕ್ಟ್ಯಾಂಗಲ್ ತೊಗೊಳೋಣ, ಹೌದಲ್ವಾ? ಸೊ ಇದ್ರ ಲೆಂತ್ ಆ್ಯಂಡ್ ಬ್ರೆಡ್ತ್ ತೊಗೊಳೋಣ. ಸೊ ಏನು? ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ನ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್, ಲೆಂತ್ ಇಂಟು ಬ್ರೆಡ್, ಹೌದಲ್ವಾ? ಸೊ ಈ ಫಿಗರ್ನ ಲೆಂತ್ ಎಷ್ಟು ಬರುತ್ತೆ? ಬ್ರೆಡ್ ಎಷ್ಟು ಬರುತ್ತೆ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಈ ಫಿಗರ್ ಇದೆ ಅಂದರೆ ಇಷ್ಟೇ ಫಿಗರ್, ಹೌದಲ್ವಾ? 6, ಹೌದಲ್ವಾ? 6ಗೆ 2 ಆ್ಯಡ್ ಮಾಡಿದಾಗ ಏನು ಬಂತು? ಇಲ್ಲಿ 8 ಬಂತು. ಸೊ ಇಲ್ಲಿ ನೋಡ್ರಿ, ಇಲ್ಲಿ 8 ಸೆಂಟಿಮೀಟ್ರ್ ಇದೆ ಅಂದರೆ, ಸೊ ಇದಕ್ಕೆ ಆಪೋಸಿಟ್ ಇರೋದು 8 ಸೆಂಟಿಮೀಟ್ರ್ ಇರುತ್ತೆ. ಆಲ್ರೆಡಿ ಇದು ಇಷ್ಟು ಲೆಂತ್ 6 ಸೆಂಟಿಮೀಟ್ರ್ ಇದೆ ಅಂದರೆ, ಸೊ ಇಷ್ಟೇ
ಸೈಡ್ನ ಲೆಂತ್ ಎಷ್ಟಿರುತ್ತೆ 2 ಸೆಂಟಿಮೀಟ್ರ್ ಹೌದಲ್ವಾ. 8ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ 2 ಬರುತ್ತೆ. ಓಕೆನಾ, ಲೆಂತ್ 2 ಬರುತ್ತೆ, 2 ಸೆಂಟಿಮೀಟ್ರ್ ಬರುತ್ತೆ. ಬ್ರೆಡ್ತ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ 4 ಸೆಂಟಿಮೀಟ್ರ್ ಹೌದಲ್ವಾ. 2 4s 8 ಸ್ಕ್ವೇರ್ ಸೆಂಟಿಮೀಟರ್. ಓಕೆನಾ. ಸೊ ನೆಕ್ಸ್ಟ್ ಏರಿಯಾ ಆಫ್ A3 ಈ ಫಿಗರ್ನ ಸೊ ಏರಿಯಾ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ A3 ಸೊ ರೆಕ್ಟ್ಯಾಂಗಲ್ 3ನ ಏರಿಯಾನ ಏನು ಮಾಡೋಣ ಫೈಂಡ್ ಔಟ್ ಮಾಡೋಣ. ಓಕೆನಾ. ಸೊ ಇದ್ರ ಫಾರ್ಮುಲಾ ಏನು, ಲೆಂತ್ ಇಂಟು ಬ್ರೆಡ್. ಸೊ ಇದ್ರ ಲೆಂತ್ ನಮಗೆ ಈಸಿಯಾಗಿ ಸಿಗುತ್ತೆ ಹೌದಲ್ವಾ. ಸೊ ಹೇಗೆ, ಸೊ ಇಲ್ಲಿ ನೋಡ್ರಿ ಇಲ್ಲಿ ಸೊ ಆಲ್ರೆಡಿ ಇದು ಲೆಂತು 8 ಸೆಂಟಿಮೀಟ್ರ್ ಹೌದಲ್ವಾ. ಸೊ ಬ್ರೆಡ್ತ್ ಏನು, ಬ್ರೆಡ್ತ್ ಎಷ್ಟು ಇದ್ರದ್ದು 4 ಸೆಂಟಿಮೀಟ್ರ್. ಹೇಗೆ, ಸೊ ಇಲ್ಲಿ ನೋಡ್ರಿ ಈ ಸೈಡ್ ನೆಕ್ಸ್ಟ್ ಈ ಸೈಡ್ ಹೌದಲ್ವಾ. ಇಲ್ಲಿ 4 ಸೆಂಟಿಮೀಟ್ರ್ ಇದೆ ಅಂದರೆ ಸೊ ಇದು 4 ಸೆಂಟಿಮೀಟ್ರ್ ಇದೆ. ಫುಲ್ ಇದು ರೆಕ್ಟ್ಯಾಂಗಲ್, ಈ ರೆಕ್ಟ್ಯಾಂಗಲ್ನ ಸೈಡ್ 8 ಸೆಂಟಿಮೀಟ್ರ್ ಇದೆ ಅಂದರೆ ಇದನ್ನು 8 ಸೆಂಟಿಮೀಟ್ರ್ ಇರುತ್ತೆ. ಸೊ ಈ ಫಿಗರ್ಗೆ ಈ ಫಿಗರ್ ಈಕ್ವಲ್ ಇರುತ್ತೆ ಹೌದಲ್ವಾ, ಯಾಕಂದರೆ ಕಂಬೈನ್ಡ್ ಫಿಗರ್ ಹೌದಲ್ವಾ. ಸೊ ಹಾಗಾದರೆ ಇದು ಏನು 8 ಸೆಂಟಿಮೀಟ್ರ್ ಇದೆ ಅಂದರೆ ಇದು 8 ಸೆಂಟಿಮೀಟ್ರ್. ಹಾಗಾದರೆ ಈ ರೆಕ್ಟ್ಯಾಂಗಲ್ನ ಸೈಡ್ 4 ಸೆಂಟಿಮೀಟ್ರ್ ಇದೆ ಅಂದರೆ ಈ ರೆಕ್ಟ್ಯಾಂಗಲ್ನ ಸೈಡ್ 4 ಸೆಂಟಿಮೀಟ್ರ್ ಇರುತ್ತೆ. ಸೊ 8 4s 32 ಸ್ಕ್ವೇರ್ ಸೆಂಟಿಮೀಟರ್. ಸೊ ಹಾಗಾದರೆ ಕಂಬೈನ್ಡ್ ಫಿಗರ್. ಸೊ ಫಿಗರ್ನ ಟೋಟಲ್ ಏರಿಯಾ, ಸೊ ಟೋಟಲ್ ಏರಿಯಾ ಆಫ್ ಗಿವನ್ ಫಿಗರ್. ಸೊ ಟೋಟಲ್ ಏರಿಯಾ ಆಫ್ ಗಿವನ್ ಫಿಗರ್. ಸೊ ಗಿವನ್ ಫಿಗರ್ನ ಟೋಟಲ್ ಏರಿಯಾ ಓಕೆನಾ. ಸೊ ಏನು ಮಾಡೋಣ, A1 ಪ್ಲಸ್ A2 ಪ್ಲಸ್ A3 ಹೌದಲ್ವಾ. A1 A2 A3. ಸೊ A1 ಎಷ್ಟಿದೆ 32, ಸೊ A2 8, ಸೊ A3 32. ಓಕೆ 30, ಸೊ 32 ಪ್ಲಸ್ 8 40, 40 ಪ್ಲಸ್ 32 72 ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ಈ ಥರ ನಾವು ಕಂಬೈನ್ಡ್ ಫಿಗರ್ನ ಏರಿಯಾನ ಈ ಥರ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ನೆಕ್ಸ್ಟು B1 ಬಿ ಫಿಗರ್. ಸೊ ಕೊಟ್ಟಿರೋ ಫಿಗರನ್ನು ನೀಟಾಗಿ ಏನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕಾಗುತ್ತೆ. ನೀಟಾಗಿ ಗಮನ ಇಟ್ಟು ನೋಡಬೇಕು ಅದನ್ನು. ಓಕೆನಾ. ಸೊ ಎಲ್ಲೆಲ್ಲಿ ಏನೇನು ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಸೊ ನಾವು ಅಲ್ಲಿ ಕೊಟ್ಟಿರೋ ಫಿಗರನ್ನು ಏನಂತ ನಾವು ಕನ್ಸಿಡರ್ ಮಾಡಬೇಕು, ಆ ಫಿಗರ್ ಯಾವ ಶೇಪಲ್ಲಿದೆ. ಓಕೆನಾ. ಹಾಗೆ ನಾವು ಡಾಟೆಡ್ ಲೈನನ್ನು ಡ್ರಾ ಮಾಡಿದಾಗ ಆ ಫಿಗರನ್ನು ಎಕ್ಸ್ಟೆಂಡ್ ಮಾಡಿದಾಗ ಯಾವ ಶೇಪ್ ಫಾರ್ಮ್ ಆಗುತ್ತೆ ಅಂತೇಳಿ ನಾವು ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗುತ್ತೆ. ಓಕೆನಾ. ಬಿ ಪ್ರಾಬ್ಲಮ್. ಸೊ ಈ ಥರ ಫಿಗರ್ ಇದೆ ಹೌದಲ್ವಾ. ಸೊ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 10 ಸೆಂಟಿಮೀಟರ್. ಸೊ ಈಗ ನಾವೇನು ಮಾಡೋಣ, ಸೊ ಇದಕ್ಕೆ ನೇಮ್ ಕೊಡೋಣ ಈ ಫಿಗರ್ಗೆ A1 A2. ಸೊ ಇದನ್ನು ಟ್ರಯಾಂಗಲ್ ಶೇಪಲ್ಲಿದೆ, ಇದನ್ನು A1 ಅಂತ ನೇಮ್ ಕೊಡೋಣ. ಓಕೆನಾ. ಸೊ ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಇದು A2 ಅಂತ ನೇಮ್ ಕೊಡೋಣ. ಸೊ ಹಾಗಾದರೆ ಫಸ್ಟು ಏರಿಯಾ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿ ಎರಡನ್ನೂ ಸಹ ಏನು ಮಾಡೋಣ, ಆ್ಯಡ್ ಮಾಡೋಣ. ಓಕೆನಾ. ಸೊ ಏರಿಯಾ ಆಫ್ A1 ಆರ್ ಟ್ರಯಾಂಗಲ್. ಓಕೆನಾ. A1 ಅಂತ ನೇಮ್ ಕೊಡೋಣ. ಏರಿಯಾ ಆಫ್ ಎ ಟ್ರಯಾಂಗಲ್ ನಮ್ಗೆ ಗೊತ್ತಿದೆ, ಬೇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಫಾರ್ಮುಲಾದಲ್ಲಿ ಹಾಫ್ ಇದೆ, ಹಾಫ್ ಅಂತ ಬರ್ಕೊಳ್ಳೋಣ. ಬೇಸ್ ಯಾವುದು, ಹೈಟ್ ಆಲ್ರೆಡಿ 5 ಸೆಂಟಿಮೀಟ್ರ್ ಇದೆ. ಸೊ ಬೇಸ್ ಯಾವುದು, ಇಲ್ಲಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಏನಿದೆ, ಇಲ್ಲಿ ರೆಕ್ಟ್ಯಾಂಗಲ್ ಫಾರ್ಮ್ ಆಗಿದೆ. ಸೊ ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ಸ್ ಹೌದಲ್ವಾ. ಸೊ ರೆಕ್ಟ್ಯಾಂಗಲ್ನ ಪ್ರಾಪರ್ಟಿ ಏನು, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ, ಸೊ ಇಲ್ಲಿ ರೆಕ್ಟ್ಯಾಂಗಲ್ನ ಇಲ್ಲಿ ಸೈಡ್ ಕೊಟ್ಟಿದ್ದಾರೆ 10 ಸೆಂಟಿಮೀಟ್ರ್. ಸೊ ಆಲ್ರೆಡಿ ಈ ಸೈಡ್ ಕೊಟ್ಟಿದ್ದಾರೆ ಅಂದರೆ ಈ ಸೈಡಿಗೆ ಈಕ್ವಲ್ ಇರೋದು ಯಾವುದು, ಈ ಸೈಡ್. ಸೊ ಹಾಗಾದರೆ ಇದೂ 10 ಸೆಂಟಿಮೀಟ್ರ್ ಇದೆ. ಸೊ ಹಾಗಾದರೆ ಸೊ ಈ ಬೇಸಿಂದ ಇಲ್ಲಿ ಟ್ರಯಾಂಗಲ್ ಫಾರ್ಮ್ ಆಗಿದೆ ಹೌದಲ್ವಾ. ಈ ಬೇಸಿಂದ ಟ್ರಯಾಂಗಲ್ ಫಾರ್ಮ್ ಆಗಿದೆ ಅಂದರೆ ಸೊ ಟ್ರಯಾಂಗಲ್ನ ಬೇಸ್ ಎಷ್ಟು ಸೆಂಟಿಮೀಟ್ರ್, 10 ಸೆಂಟಿಮೀಟರ್ ಇಂಟು ಹೈಟ್ ಎಷ್ಟಿದೆ 5 ಸೆಂಟಿಮೀಟರ್ ಹೌದಲ್ವಾ. ಸೊ 10 5s 50 by 2 ಡಿವೈಡ್ ಮಾಡಿದ್ರೆ 25 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಓಕೆನಾ. ಸೊ ಟ್ರಯಾಂಗಲ್ನ ಏರಿಯಾ ಎಷ್ಟು, ಸೊ 25 ಸ್ಕ್ವೇರ್ ಸೆಂಟಿಮೀಟ್ರ್. ನೆಕ್ಸ್ಟು
ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಅಂದರೆ ಏನು ನೇಮ್ ಕೊಟ್ಟಿದ್ದೀವಿ ನಾವು? ಸೊ A2 ಅಂತ ಕೊಟ್ಟಿದ್ದೀವಿ. ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್. ಸೊ ಲೆಂತ್ ಆಲ್ರೆಡಿ ಇಲ್ಲಿದೆ. ಸೊ ಸಾರಿ, ಲೆಂತ್ 10 ಸೆಂಟಿಮೀಟ್ರ್. ಸೊ ಬ್ರೆಡ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ಹೌದಲ್ವಾ? 10 6 60 ಸ್ಕ್ವೇರ್ ಸೆಂಟಿಮೀಟ್ರ್. ಸೊ ಈಗ ಟೋಟಲ್ ಏರಿಯಾನ ಫೈಂಡ್ ಔಟ್ ಮಾಡೋಣ. ಹೌದಲ್ವಾ? ಟೋಟಲ್ ಏರಿಯಾ ಆಫ್ ಗಿವನ್ ಫಿಗರ್. ಸೊ ಈಗ ಕೊಟ್ಟಿರೋ ಫಿಗರ್ನ ಟೋಟಲ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. A1 ಪ್ಲಸ್ A2. A1 ಅಂದರೆ ಏನು? ಏರಿಯಾ ಆಫ್ ಎ ಟ್ರಯಾಂಗಲ್. ಏರಿಯಾ ಆಫ್ ಎ ಟ್ರಯಾಂಗಲ್ ಎಷ್ಟಿದೆ? 25 ಸ್ಕ್ವೇರ್ ಸೆಂಟಿಮೀಟ್ರ್. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ 60. ಹೌದಲ್ವಾ? ಸೊ ಎರಡನ್ನೂ ಆ್ಯಡ್ ಮಾಡಿದಾಗ 85 ಸ್ಕ್ವೇರ್ ಸೆಂಟಿಮೀಟರ್. ಓಕೆನಾ? ನೆಕ್ಸ್ಟು ಈ ಪ್ರಾಬ್ಲಮ್, ಡೈರೆಕ್ಟ್ ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ. ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಪ್ರಾಬ್ಲಮ್, ಸೊ ಸ್ಕ್ವೇರ್ ಇದೆ. ಹೌದಲ್ವಾ? ಸೊ 2 ಸ್ಕ್ವೇರ್ಸ್ ಇದೆ. ಔಟರ್ ಸ್ಕ್ವೇರ್ನ ಮೆಷರ್ಮೆಂಟ್ 7 ಸೆಂಟಿಮೀಟರ್. ಸೊ ಮಿಡ್ಲಲ್ಲಿ ಒಂದು ಸ್ಕ್ವೇರ್ ಬರುತ್ತೆ. ಹೌದಲ್ವಾ? ಸೊ ಇದ್ರ ಮೆಷರ್ಮೆಂಟು 4 ಸೆಂಟಿಮೀಟರ್. ಹೌದಲ್ವಾ? ಸೊ ಈಗ ನಾವೇನು ಮಾಡೋಣ? ಸೊ S1 S2 ಅಂತ ನೇಮ್ ಕೊಡೋಣ. ಓಕೆನಾ? ಸೊ ಈ ಸ್ಕ್ವೇರನ್ನ, ಔಟರ್ ಸ್ಕ್ವೇರನ್ನ S1 ಅಂತ ನೇಮ್ ಕೊಡೋಣ. ಇನ್ನರ್ ಸ್ಕ್ವೇರನ್ನ S2 ಅಂತ ನೇಮ್ ಕೊಡೋಣ ಈ ಸ್ಕ್ವೇರಿಗೆ. ಫಸ್ಟ್ ನಾವೇನು ಮಾಡೋಣ? ಇಲ್ಲಿ ಲೆಂತ್ ಆ್ಯಂಡ್ ಬ್ರೆಡ್ ಕೊಟ್ಟಿದ್ದಾರೆ ಅಂದರೆ, ಸೊ ಔಟರ್ ಸ್ಕ್ವೇರ್ನ ಏರಿಯಾ ಫೈಂಡ್ ಔಟ್ ಮಾಡೋಣ. ಓಕೆ, ಏರಿಯಾ. ಸೊ ಏರಿಯಾ ಆಫ್ S1. ಏರಿಯಾ ಆಫ್ S1 ಅಂದರೆ ಔಟರ್ ಸ್ಕ್ವೇರ್ನ ಏರಿಯಾ. ಸೊ ಫಾರ್ಮುಲಾ ಏನು? ಏರಿಯಾ ಆಫ್ ಎ ಸ್ಕ್ವೇರ್ನ ಫಾರ್ಮುಲಾ, ಸೊ ಸೈಡ್ ಇಂಟು ಸೈಡ್. ಓಕೆನಾ? ಸೊ ಸೈಡ್ ಇಂಟು ಸೈಡ್ ಅಂದರೆ, ಸೊ ಸೈಡ್ ಎಷ್ಟಿದೆ ಇಲ್ಲಿ? 7 ಇಂಟು 7. 7 7s 49 ಸ್ಕ್ವೇರ್ ಸೆಂಟಿಮೀಟರ್. ನೆಕ್ಸ್ಟ್ ಏರಿಯಾ ಆಫ್ ಎ, ನೆಕ್ಸ್ಟು ಏರಿಯಾ ಆಫ್ S2 ಅಂದರೆ ಸೆಕೆಂಡ್ ಸ್ಕ್ವೇರ್, ಇನ್ನರ್ ಸ್ಕ್ವೇರ್. ಸೊ ಅದ್ರ ಫಾರ್ಮುಲಾ ಏನು? ಸೈಡ್ ಇಂಟು ಸೈಡ್. ಹೌದಲ್ವಾ? ಸೈಡ್ ಇಂಟು ಸೈಡ್. ಸೊ ಇದ್ರ ಸೈಡ್ ಏನು? 4 ಇಂಟು 4. 4 4s 16 ಸ್ಕ್ವೇರ್ ಸೆಂಟಿಮೀಟರ್. ಸೊ ಇಲ್ಲೇನು ಮಾಡಬೇಕೀಗ? ನೆಕ್ಸ್ಟು ಟೋಟಲ್ ಏರಿಯಾನ ಫೈಂಡ್ ಔಟ್ ಮಾಡಬೇಕಂದ್ರೆ, ಇಲ್ಲಿ ನೋಡ್ರಿ ಸ್ಕ್ವೇರ್ ಒಳಗೆ ಸ್ಕ್ವೇರ್ ಇದೆ. ಹೌದಲ್ವಾ? ಸೊ ಸ್ಕ್ವೇರ್ ಒಳಗೆ ಸ್ಕ್ವೇರ್ ಇದೆ ಅಂದರೆ, ಸೊ ಈ ಏರಿಯಾನ ನಾವು ಏನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದರೆ, ಸೊ ಈ S1ಅಲ್ಲಿ S2ನ ಏನು ಮಾಡಬೇಕು? ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ರಿಕ್ವೈರ್ಡ್ ಏರಿಯಾ of given figure. Required area of given figure is equal to 49 minus 16. ಹೌದಲ್ವಾ? 49 minus 16 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಹೌದಲ್ವಾ? ಸೊ 9ಅಲ್ಲಿ 6 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3, 4ಅಲ್ಲಿ 1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3. ಸೊ ರಿಕ್ವೈರ್ಡ್ ಏರಿಯಾ ಆಫ್ ಎ ಗಿವನ್ ಫಿಗರ್ ಎಷ್ಟು? ಸೊ 33 ಸ್ಕ್ವೇರ್ ಸೆಂಟಿಮೀಟರ್. 33 ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ಸೊ ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕ್. ನೆಕ್ಸ್ಟು, ಸೊ ಇದು ಏರಿಯಾ ಆ್ಯಂಡ್ ಪೆರಿಮೀಟರ್ ರಿಲೇಟೆಡ್ ಹೋಮ್ವರ್ಕ್ ಪ್ರಾಬ್ಲಮ್ಸನ್ನು ಎಕ್ಸಸೈಸ್ ವರ್ಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಪೇಜ್ ನಂಬರ್ 151 ಎಕ್ಸಸೈಸ್ ವರ್ಡ್ ಪ್ರಾಬ್ಲಮ್ಸ್, ಎಕ್ಸಸೈಸ್ 8.4ನ ವರ್ಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಒನ್, ಫೈಂಡ್ ದ ಲೆಂತ್ ಆಫ್ ದಿ ರೂಮ್ ಹೂಸ್ ಏರಿಯಾ ಈಸ್ 96 ಸ್ಕ್ವೇರ್ ಮೀಟರ್ ಆ್ಯಂಡ್ ಬ್ರೆಡ್ ಈಸ್ 9 ಮೀಟರ್. ಸೊ ಏನನ್ನ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಲೆಂತ್ ಆಫ್ ದಿ ರೂಮ್ ಹೂಸ್ ಏರಿಯಾ ಈಸ್ 96 ಸ್ಕ್ವೇರ್ ಮೀಟರ್. ಕ್ವಶನನ್ನು ನೀಟಾಗಿ ರೀಡ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ? ಸೊ ಫಸ್ಟ್ ಒನ್ ಪ್ರಾಬ್ಲಮ್, ಸೊ ರೂಮ್ ಕೊಟ್ಟಿದ್ದಾರೆ, ರೂಮ್ನ ಏರಿಯಾ. ಹೌದಲ್ವಾ? ಯಾವ ಶೇಪಲ್ಲಿದೆ? ಫೈಂಡ್ ದ ಲೆಂತ್ ಆಫ್ ದಿ ರೂಮ್ ಹೂಸ್ ಏರಿಯಾ ಈಸ್ ಸೊ ಸ್ಕ್ವೇರ್ ಸೆಂಟಿಮೀಟ್ರು. ಸೊ ಬ್ರೆಡ್ 6 ಮೀಟರ್ ಕೊಟ್ಟಿದ್ದಾರೆ ಅಂದರೆ
ಸೊ 96 ಸ್ಕ್ವೇರ್ ಮೀಟರ್ ಏರಿಯಾ. ಆ ರೂಮ್ನ ಏರಿಯಾ ಎಷ್ಟಿದೆ? 96 ಸ್ಕ್ವೇರ್ ಮೀಟರ್ ಇದೆ, ಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ? ಸೊ ಬ್ರೆಡ್ತ್ ಈಸ್ 9 ಮೀಟರ್. ಸೊ ಬ್ರೆಡ್ತ್ ಎಷ್ಟಿದೆ? ಸಾರಿ, ಬ್ರೆಡ್ತ್ ಈಸ್ 6 ಮೀಟರ್. ಸೊ ಏನನ್ನ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಲೆಂತ್, ರೂಮ್ನ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಏನು? ಸೊ ಇಲ್ಲಿ ಏನು ಏರಿಯಾ ಕೊಟ್ಟಿದ್ದಾರೆ, ಲೆಂತ್ ಫೈಂಡ್ ಔಟ್ ಮಾಡಬೇಕು, ಬ್ರೆಡ್ತ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಹಾಗಾದರೆ ಸೊ ಇಲ್ಲಿ ಬ್ರೆಡ್ತ್ ಕೊಟ್ಟಿದ್ದಾರೆ, ಲೆಂತನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ರೂಮ್ ಯಾವ ಶೇಪಲ್ಲಿದೆ? ಇಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸೊಲ್ಯೂಷನ್. ಸೊ ಗಿವನ್ ಫಸ್ಟು ಕೊಟ್ಟಿರೋದನ್ನು ಬರ್ಕೋಬೇಕು, ಹೌದಲ್ವಾ? ಸೊ ಏನು ಕೊಟ್ಟಿದ್ದಾರೆ? ಏರಿಯಾ. ಏರಿಯಾ ಈಸ್ ಈಕ್ವಲ್ ಟು 96 ಸ್ಕ್ವೇರ್ ಮೀಟರ್. ಸೊ ಮತ್ತೇನು ಕೊಟ್ಟಿದ್ದಾರೆ? ಬ್ರೆಡ್ತ್. ಸೊ ರೂಮ್ನ ಬ್ರೆಡ್ತ್ ಕೊಟ್ಟಿದ್ದಾರೆ 6 ಮೀಟರ್. ಸೊ ಏನನ್ನ ಫೈಂಡ್ ಔಟ್ ಮಾಡಬೇಕು? ಲೆಂತನ್ನು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಕ್ವಶನ್ ಮಾರ್ಕ್. ಓಕೆನಾ? ಸೊ ದೇರ್ ಫೋರ್ ದ ಲೆಂತ್ ಆಫ್ ಎ ರೂಮ್, ಲೆಂತ್ ಆಫ್ ಎ ರೂಮ್ ಅಂದರೆ ಏನು ಅಪ್ಲೈ ಮಾಡಬೇಕು? ಫಾರ್ಮುಲಾ ಏರಿಯಾ ಆಫ್ ಎ rectangle. So area of a rectangle is equal to length into breadth. So ಏನು ಆಲ್ರೆಡಿ ಏರಿಯಾ ಕೊಟ್ಟಿದ್ದಾರೆ 96 ಅಂತ ಬರೆಯೋಣ. ಈಸ್ ಈಕ್ವಲ್ ಟು ಲೆಂತ್ ಫೈಂಡ್ ಔಟ್ ಮಾಡಬೇಕು, ಎಲ್ ಇಂಟು ಬ್ರೆಡ್ತ್ 6 ಮೀಟ್ರ್ ಕೊಟ್ಟಿದ್ದಾರೆ, ಹೌದಲ್ವಾ? ಆಲ್ರೆಡಿ ಈ ಸ್ಟೆಪ್ಪನ್ನು ನೀವು ಸ್ಟಡಿ ಮಾಡಿದ್ದೀರಾ, ಹೌದಲ್ವಾ? ಈಸ್ ಈಕ್ವಲ್ ಟು ಬಂದಿದೆ, ಲೆಂತ್ ಇಂಟು ಬ್ರೆಡ್ತ್ ಅಲ್ಫಾಬೆಟ್ ಬಂದಿದೆ. ಸೊ 96 ಆ್ಯಸ್ ಇಟ್ ಈಸ್ ಬರೆಯೋಣ, ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೆಯೋಣ, ಲೆಂತ್ ಆ್ಯಸ್ ಇಟ್ ಈಸ್ ಬರೆಯೋಣ. ಈ 6ಅನ್ನು 96 ಕೆಳಗೆ ಬರೆಯೋಣ. ಸೊ ನೆಕ್ಸ್ಟ್ ಈಗ ಡಿವೈಡ್ ಮಾಡೋಣ 96ನ್ನು 6ಇಂದ, ಹೌದಲ್ವಾ? 6 1 6. ಸೊ ರಿಮೈಂಡರ್ 3, ಬ್ರಿಂಗ್ ಡೌನ್ 6, 6 6 36. ಆನ್ಸರ್. ಸೊ ಏನು? ಲೆಂತ್ ಈಸ್ ಈಕ್ವಲ್ ಟು ಎಲ್ ಈಸ್ ಈಕ್ವಲ್ ಟು 16 square centimeter. Therefore the length of the room is 16 square meter. ಸೊ ಮೀಟ್ರಲ್ಲಿ ಕೊಟ್ಟಿದ್ದಾರಲ್ವಾ, ಓಕೆನಾ? ಏರಿಯಾ ಮತ್ತು ಬ್ರೆಡ್ತ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ ಅಂದರೆ ಮೀಟರ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. Next problem. So a carpet is 10 meter long and 8 meter wide. Find its area and perimeter. So area and perimeter ಎರಡನ್ನೂ ಸಹ ಫೈಂಡ್ ಔಟ್ ಮಾಡಬೇಕು. ಎ ಕಾರ್ಪೆಟ್. ಸೊ ಇಲ್ಲಿ ಕಾರ್ಪೆಟ್ ಇದೆ, ಹೌದಲ್ವಾ? ಸೊ ಏನು ಕೊಟ್ಟಿದ್ದಾರೆ? ಓಕೆನಾ? ಕಾರ್ಪೆಟ್ ಇಸ್ 10 ಮೀಟರ್ ಲಾಂಗ್. ಸೊ ಲೆಂತ್ ಎಷ್ಟಿದೆ? 10 ಮೀಟರ್ ಇದೆ. ಸೊ ಹೌದಲ್ವಾ? ಸೊ 8 ಮೀಟರ್ ವೈಡ್ ಅಂದರೆ ಬ್ರೆಡ್ತ್ 8 ಮೀಟರ್ ಇದೆ. ಸೊ ಏನನ್ನ ಫೈಂಡ್ ಔಟ್ ಮಾಡಬೇಕು? ಏರಿಯಾ ಆ್ಯಂಡ್ ಪೆರಿಮೀಟರ್. ಸೊ ಗಿವನ್. ಸೊ ಏನನ್ನ ಕೊಟ್ಟಿದ್ದಾರೆ? ಗಿವನ್ ಅಂದರೆ ಲೆಂತ್, ಕಾರ್ಪೆಟ್ನ ಲೆಂತ್ ಎಷ್ಟಿದೆ? 10 ಮೀಟರ್. ಬ್ರೆಡ್ತ್, ಸೊ ಕಾರ್ಪೆಟ್ ಎಷ್ಟು ವೈಡ್ ಇದೆ, ಎಷ್ಟು ಬ್ರೆಡ್ತ್ ಇದೆ? 8 ಮೀಟರ್. ಸೊ ಏನನ್ನ ಫೈಂಡ್ ಔಟ್ ಮಾಡಬೇಕು? ಸೊ ಏರಿಯಾ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಕಾರ್ಪೆಟ್ಟು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸೊ ಹಾಗಾದರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲನ್ನು ಅಪ್ಲೈ ಮಾಡಬೇಕು. ಸೊ ಫಸ್ಟು ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ 10 ಇಂಟು 8. ಸೊ 80 ಸ್ಕ್ವೇರ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಮೀಟರ್, ಹೌದಲ್ವಾ? ನೆಕ್ಸ್ಟು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ನ ಪೆರಿಮೀಟರ್ ಏನು? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್, ಹೌದಲ್ವಾ? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್, ಹೌದಾ? ಸೊ 2 ಇಂಟು ಲೆಂತ್ ಅಂದರೆ 10 ಪ್ಲಸ್ ಬ್ರೆಡ್ ಅಂದರೆ 8. 2 10 ಪ್ಲಸ್ 8 18. ಸೊ 18 2s, ಹೌದಲ್ವ? 36. 2 8s 16, ಕ್ಯಾರಿ 1, 2 1s 2 ಪ್ಲಸ್ 1 3, 36. ಏನು ಬರಿಬೇಕು? ಸೊ ಮೀಟ್ರಲ್ಲಿ ಕೊಟ್ಟಿದ್ದಾರೆ ಅಂದರೆ 36 ಮೀಟ್ರು, ಹೌದಲ್ವಾ? ಪೆರಿಮೀಟ್ರ್ ಬರೆಯುವಾಗ ಓನ್ಲಿ
ಏನು ಯೂನಿಟ್ ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಸೊ ರೆಕ್ಟ್ಯಾಂಗಲ್ ಏರಿಯಾನ ಫೈಂಡ್ ಔಟ್ ಮಾಡಿದಾಗ ಸ್ಕ್ವೇರ್ ಮೀಟರ್ ಅಂತ ಬರಿಬೇಕು, ಸ್ಕ್ವೇರನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಫೈಂಡ್ ದ ಲೆಂತ್ ಆಫ್ ದ ಸೈಡ್ ಆಫ್ ಎ ಸ್ಕ್ವೇರ್ ಸ್ಟ್ಯಾಂಪ್ ಹೂಸ್ ಏರಿಯಾ ಈಸ್ 4 ಸ್ಕ್ವೇರ್ ಸೆಂಟಿಮೀಟರ್. So third one problem. So find the length of a side whose square stamp. So in third one, find the length of a side of a square stamp whose area is. So question ಅಲ್ಲಿ ಕೊಟ್ಟಿದ್ದಾರೆ ಸ್ಕ್ವೇರ್ ಸ್ಟ್ಯಾಂಪ್ ಯಾವ ಶೇಪಲ್ಲಿ ಇದೆ, ಸ್ಕ್ವೇರ್ ಇದೆ ಹೌದಲ್ವಾ, ಹೂಸ್ ಸೈಡ್. ಸೊ ಸೈಡ್ ಎಷ್ಟಿದೆ 4 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಏನನ್ನ ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಲೆಂತ್ ಸೈಡನ್ನು ಫೈಂಡ್ ಔಟ್ ಮಾಡಬೇಕು. ಲೆಂತ್ ಅಂದರೆ ಸೈಡನ್ನು ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ, ಹೂಸ್ ಏರಿಯಾ ಈಸ್ ಏರಿಯಾ. ಸೊ ಏರಿಯಾ 4 ಸ್ಕ್ವೇರ್ ಸೆಂಟಿಮೀಟ್ರ್ ಇದೆ ಹೌದಲ್ವಾ. 4 ಸ್ಕ್ವೇರ್ ಸೆಂಟಿಮೀಟ್ರ್ ಅಂದರೆ ಸೊ ಸ್ಕ್ವೇರ್ ಅಂದರೆ ಏರಿಯಾ ಹೌದಲ್ವಾ. ಸೊ ಸ್ಟ್ಯಾಂಪ್ ಯಾವ ಸೈಜಲ್ಲಿ ಯಾವ ಶೇಪಲ್ಲಿದೆ, ಸ್ಕ್ವೇರ್. ಸೊ ಏರಿಯಾ ಆಫ್ ಎ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏರಿಯಾ ಆಫ್ ಎ ಸ್ಕ್ವೇರ್ ಅಂದರೆ ಫಾರ್ಮುಲಾ ಏನು, ಸೈಡ್ ಇಂಟು ಸೈಡ್ ಹೌದಲ್ವಾ, ಸೈಡ್ ಇಂಟು ಸೈಡ್. ಓಕೆನಾ. ಸೊ ಇದ್ರ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಕೊಟ್ಟಿದ್ದಾರೆ, ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು, ಸೈಡನ್ನು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಸೊ ಏರಿಯಾ 4 ಸ್ಕ್ವೇರ್ ಸೆಂಟಿಮೀಟ್ರ್, ಸೈಡ್ ಎ ಇಂಟು ಎ ಅಂತ ತಗೊಳ್ಳೋಣ ಹೌದಲ್ವಾ. ಸೊ ಎ ಇಂಟು ಎ ಅಂದರೆ ಸೈಡ್ ಸೇಮ್ ಬರಬೇಕು. ಸೈಡ್ ಸೇಮ್ ಬರಬೇಕಂದ್ರೆ ಯಾವ 2 ನಂಬರ್ಸನ್ನ ಮಲ್ಟಿಪ್ಲೈ ಮಾಡಿದಾಗ 4 ಬರುತ್ತೆ, 2 ಇಂಟು 2 ಹೌದಲ್ವಾ. ಸೊ 2 ಇಂಟು 2 ಈಸ್ ಈಕ್ವಲ್ ಟು ಎ ಇಂಟು ಎ ಹೌದಲ್ವಾ. ಸೊ ಹಾಗಾದರೆ 2 ಸೈಡ್ಸನ್ನ ಮಲ್ಟಿಪ್ಲೈ ಮಾಡಿದಾಗ ಏರಿಯಾ ಬರುತ್ತೆ ಅಂದರೆ ಸ್ಕ್ವೇರ್ನ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಹೌದಲ್ವಾ. ಸೊ ಹಾಗಾದರೆ ಇದ್ರ ಏರಿಯಾ 4 ಸ್ಕ್ವೇರ್ ಸೆಂಟಿಮೀಟರ್ ಇದೆ ಅಂದರೆ ಸೈಡನ್ನು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಸೊ ಹಾಗಾದ್ರೆ ಏನು, 2 ಇಂಟು 2ನ ಮಲ್ಟಿಪ್ಲೈ ಮಾಡಿದಾಗ ಎ ಬರುತ್ತೆ ಅಂದರೆ ಎ ಈಸ್ ಈಕ್ವಲ್ ಟು 1 ಸೈಡ್ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಓಕೆ, ದೇರ್ ಫೋರ್ ದ ಲೆಂತ್ ಆಫ್ ದ ಸ್ಕ್ವೇರ್ ಸ್ಟ್ಯಾಂಪ್ ಈಸ್, ದೇರ್ ಫೋರ್ ಲೆಂತ್ ಆಫ್ ದ ಸ್ಕ್ವೇರ್ ಸ್ಟ್ಯಾಂಪ್ ಈಸ್ 2 ಸೆಂಟಿಮೀಟರ್. ಓಕೆನಾ. ಸೊ ಇವತ್ತು ಎಕ್ಸಸೈಸ್ 8.4 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ರಿಮೈನಿಂಗ್ ವರ್ಡ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ವಾಲ್ಯೂಮ್ ಆಫ್ ಸಾಲಿಡ್ಸ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.